ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ, SSC GD 2025 ಎಕ್ಸಾಮ್ ಅನ್ನ ಯಾರು ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅವ್ರಿಗೆ ಫ್ರೀ ಕ್ಲಾಸಸ್ಗಳನ್ನ ನಮ್ಮಲ್ಲಿ ಅವೈಲೇಬಲ್ ಇದಾವು. ಇವು ಹಿಂದಿ ಸಬ್ಜೆಕ್ಟ್ಗೆ ಸಂಬಂಧವಿರುವಂತಹ ಕ್ಲಾಸಸ್ಗಳು ಆಗಿವೆ. ಇವು ಟೋಟಲ್ ಆಗಿ ನಿಮಗೆ ಫ್ರೀ ಆಗಿರುವಂತಹ ಕ್ಲಾಸಸ್ ಇದಾವು. ಇಲ್ಲಿವರೆಗೆ ನಾವು 9 ಕ್ಲಾಸಸ್ಗಳನ್ನ 9 ಟಾಪಿಕ್ಗಳನ್ನ ಕಂಪ್ಲೀಟ್ ಮಾಡೇವಿ. ಇವತ್ತು ನಾವು 10ನೇ ಟಾಪಿಕ್ ಅನ್ನ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದರಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವು, ಯಾವ ರೀತಿ ಅವುಗಳನ್ನ ಬಿಡಿಸ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದರ ಜೊತೆಗೆ SSC GDಯ ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ಬೇಕು ಅಂತಂದ್ರೆ ಅದನ್ನ ನೀವು ಪರ್ಚೇಸ್ ಮಾಡಿ ನೀವು ಮನೆಯಲ್ಲಿ ಕುಳಿತುಕೊಂಡು ರೆಕಾರ್ಡೆಡ್ ಕ್ಲಾಸಸ್ಗಳನ್ನ ನೋಡಬಹುದು. ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ದಲ್ಲಿ ನಿಮಗೆ GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಎಲ್ಲ ಸಬ್ಜೆಕ್ಟ್ಗಳ ರೆಕಾರ್ಡೆಡ್ ಕ್ಲಾಸಸ್ಸು, PDF ನೋಟ್ಸು ಅವೈಲೇಬಲ್ ಇರ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಬೇಕು ಅಂತಂದ್ರೆ ಕಂಪ್ಲೀಟ್ ಪ್ಯಾಕೇಜ್ ನೀವು ತೆಗೆದುಕೊಂಡು ಸ್ಟಡಿಯನ್ನ ಮಾಡಬಹುದು. ಇಲ್ಲಿ ಇದು ಟೋಟಲ್ ಆಗಿ ಎಷ್ಟು ಟಾಪಿಕ್ಸ್ ಗಳನ್ನ ನಾವು ಓದಬೇಕಾಗಿದೆ ಅಂತ ಹೇಳಿದೆ. ಇಲ್ಲಿ ಇದರಲ್ಲಿ 9 ಟಾಪಿಕ್ಸ್ ಗಳನ್ನ ಅಂತಂದ್ರೆ रिक्त स्थानों की पूर्ति इಲ್ಲಿವರೆಗೆ ನಾವು ಕಂಪ್ಲೀಟ್ ಮಾಡೇವಿ ಎಲ್ಲಾನು. मुहावरे एवं लोकोक्तियां, वाक्यांश के लिए एक शब्द, पर्यायवाची या समानार्थी शब्द, विलोम शब्द, अनेकार्थी शब्द, ಅದ್ರ ಜೊತೆಗೆ ಶಬ್ದ ವಿಚಾರ ತತ್ಸಮ್ ತದ್ಭವ್, ಶುದ್ಧ ಅಶುದ್ಧ, ವಾಕ್ಯ ಶುದ್ಧಿ. ಅದರ ಜೊತೆಗೆ 9ನೇದು ರಿಕ್ತ ಸ್ಥಾನೋ ಕಿ ಪೂರ್ತಿ. ಇಲ್ಲಿವರೆಗೆ ನಾವು 9 ಟಾಪಿಕ್ಸ್ ಗಳನ್ನ ನಿಮಗೆ ತಿಳಿಸಿಕೊಟ್ಟೇವಿ. ಇವತ್ತು ನಾವು 10ನೇ ಟಾಪಿಕ್ ಅನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವಿ. ವಾಕ್ಯಾಂಶಕ ಪ್ರತಿಸ್ಥಾಪನ್ ಅನ್ನುವಂಥದ್ದು ಒಂದು ಟಾಪಿಕ್ ಇದೆ. ಅದು ಏನಿರ್ತೈತಿ, ಯಾವ ರೀತಿ ಕ್ವಶನ್ಸ್ ಗಳು ಬರ್ತಾವೆ ಅನ್ನೋದನ್ನ ಡಿಟೇಲ್ ಆಗಿ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಇದು 10ನೇ ಟಾಪಿಕ್ ಆಗಿದೆ. ವಾಕ್ಯಾಂಶ ಪ್ರತಿಸ್ಥಾಪನ್ ಅನ್ನುವಂಥದ್ದು ಏನಿದೆ ನೋಡ್ರಿ. ಈ ಒಂದು ಟಾಪಿಕ್ इस अध्याय में वाक्य में ರೇಖಾಂಕಿತ ಅಂಶ ದಿಯೇ ಹೋತೆ ಅಂತಂದ್ರೆ ಈ ಒಂದು ಟಾಪಿಕ್ ದಲ್ಲಿ ನಿಮಗೆ ಒಂದು ರೇಖಾಂಕಿತ ಅಂದ್ರೆ ಗೆರೆ ಹೊಡೆದಿರುವಂತಹ ಗೆರೆ ಇರುವಂತಹ ಒಂದು ಶಬ್ದ ಇರ್ತೈತಿ ಅಥವಾ ಶಬ್ದಗಳ ಗುಂಪು ಇರ್ತೈತಿ. ಜಿಸ್ಮೆ ಕುಚ್ ನ ಕುಚ್ ತ್ರುಟಿ ವಿದ್ಯಮಾನ್ ಹೋತಿ ಹೈ ಅಂತಂದ್ರೆ ಇದರಲ್ಲಿ ಏನಾದ್ರೂ ಒಂದು ತಪ್ಪು ಅದರಲ್ಲಿ ನೀಡಿರ್ತಾರೆ. उस त्रुटि के स्थान पर दिए गए विकल्पों में से सही विकल्प का चुनाव करना ही ಪ್ರತಿಸ್ಥಾಪನ್ ಕಹಲಾತಾ ಹೈ ಅಂತಂದ್ರೆ ಈ ವಾಕ್ಯದಲ್ಲಿ ಏನು ಗೆರೆ ಹೊಡೆದಿರುವಂತಹ ಏನು ಶಬ್ದಗಳ ಗುಂಪು ಇರ್ತೈತಿ ಅಥವಾ ಶಬ್ದ ಇರ್ತೈತಿ ಅದು ತಪ್ಪಾಗಿರ್ತೈತಿ. ಕೆಲವೊಂದಿಷ್ಟು ಟೈಮ್ದಲ್ಲಿ ತಪ್ಪಾಗಿರ್ಬೋದು ಅಥವಾ ತಪ್ಪು ಆಗದೇನೂ ಇರಬಹುದು. ಅದನ್ನ ಸರಿ ಮಾಡಿ ಬರೆಯೋದನ್ನೇ ಪ್ರತಿಸ್ಥಾಪನ ಅಂತ ಹೇಳಿ ನಾವಿಲ್ಲಿ ಹೇಳ್ತಾ ಇದ್ದೇವೆ. ಓಕೆ, ಇದು ಮುಖ್ಯವಾಗಿ ಭಾವವರ್ತನಿಗಳ ಮೇಲೆ ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಶಬ್ದ ತಥಾ वाक्य के तार्किक क्रम को दर्शाना होता है ಅಂತಂದ್ರೆ ಶಬ್ದಗಳ ಒಂದು ಶಬ್ದ ವಾಕ್ಯಕ್ಕೆ ತಾರ್ಕಿಕ ಕ್ರಮ ಅಂತಂದ್ರೆ ಶಬ್ದ ವಾಕ್ಯದಲ್ಲಿ ಯಾವ ರೀತಿ ಸೀರಿಯಲ್ ಪ್ರಕಾರ ಬರಬೇಕು ಶಬ್ದಗಳು ಆ ರೀತಿನೇ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಅವುಗಳನ್ನ ಅರೇಂಜ್ ಮಾಡ್ಬೇಕಾಗ್ತತಿ. ಓಕೆನಾ. ಸೊ ಇವುಗಳನ್ನು ಉದಾಹರಣೆಗಳನ್ನ ನೋಡ್ತಾ ಹೋದ್ವಿ ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ. ಈಗ ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳಿದಾವೆ ನೋಡ್ರಿ. ಧರ್ಮಕ್ಕೆ ಕಾಮೋಮೆ ಸಹಯೋಗ ಕರನಾ ಚಾಹಿಯೆ. ಧರ್ಮದ ಕೆಲಸಗಳಲ್ಲಿ ಸಹಯೋಗ ಅಂದ್ರೆ ಸಹಯೋಗ ಮಾಡಬೇಕು ಅಂತ ಇದೆ. ಬಟ್ ಇಲ್ಲಿ ಧರ್ಮಕ್ಕೆ ಅಂತ ಹೇಳಿ ಬರೋದಿಲ್ಲ. ಇಲ್ಲಿ ಧಾರ್ಮಿಕ ಕಾಮೋಮೆ ಅನ್ನುವಂಥದ್ದು ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಎರಡನೇದ್ ನೋಡ್ರಿ. ವಿದ್ಯಾಪತಿ ಕೆ ಪದ ಗಾಯೆ ಜಾ ಸಕ್ತೆ ಹೈ. ವಿದ್ಯಾಪತಿ ಕೆ ಪದ ವಿದ್ಯಾಪತಿಯ ಶಬ್ದಗಳು ಹಾಡಲಾಗುವುದು ಅಂತ ಇದೆ. ಸೊ ಹಾಡಲಾಗುವುದು ಗಾಯೆ ಜಾ ಸಕ್ತೆ ಹೈ ಅನ್ನುವಂಥದ್ದು ಅಂಡರ್ಲೈನ್ ಇದೆ. ಇದಕ್ಕೆ ನಾವು ಗೇಯ ಹೈ ಅಂತ ಹೇಳಿ ಬರಿಬೇಕಾಗ್ತತಿ. ವಿದ್ಯಾಪತಿ ಕೆ ಪದ ಗೇಯ ಹೈ. ಗೇಯ ಅನ್ನುವಂಥದ್ದು ಏನು ಅಂತಂದ್ರೆ ಲಿರಿಕ್ಸ್ಗೆ ನಾವು ಏನಂತ ಕರಿತೀವಿ, ಲಿರಿಕ್ಸ್. ಓಕೆ, ಸಾಹಿತ್ಯ ಅಂತ ಏನ್ ಕರಿತೀವಿ ನಾವು ಅದಕ್ಕೆ ಲಿರಿಕ್ಸ್ ಗೇಯ ಅಂತ ಹೇಳಿ ಕರಿತೀವಿ ಹಿಂದಿದಲ್ಲಿ. ವಿದ್ಯಾಪತಿ ಕೆ ಪದ ಸಾಹಿತ್ಯ ಹೈ ಅಂತ ಹೇಳಿ ಅದಕ್ಕೆ ಆಗುತ್ತೆ. ಅಂದ್ರೆ ಗೇಯ ಹೈ ಅಂತ ಹೇಳಿ ಆಗ್ಬೇಕು ಇಲ್ಲಿ. ಮೂರನೇದ್ ನೋಡ್ರಿ. ಸವಿತಾ ಪಡ್ನಾ ಲಿಖನಾ ಜಾನ್ತಿ ಹೈ. ಪಡ್ನಾ ಲಿಖನಾ ಅಂದ್ರೆ ಓದೋದು ಬರೆಯೋದು ಯಾರಿಗೆ ಗೊತ್ತಿರ್ತೈತಿ ಅವ್ರನ್ನ ಏನಂತೇವಿ ನಾವು, ಸಾಕ್ಷರ ಅಂತೇವಿ. ಸವಿತಾ ಸಾಕ್ಷರ ಹೈ ಅಂತ ಹೇಳಿ ನಾವು ಇದಕ್ಕೆ ಸರಿ ಆನ್ಸರ್ ಮಾಡ್ತೇವಿ. ಹೌದಾ. ಓದೋದು ಬರೆಯೋದು ಯಾರಿಗೂ ಗೊತ್ತಿರುತ್ತೆ ಅವ್ರಿಗೆ ಸಾಕ್ಷರ ಅಂತ ಹೇಳಿ ನಾವಿಲ್ಲಿ ಕರಿತಾ ಇದ್ದೀವಿ.
ನಾಲ್ಕನೇದ್ ನೋಡ್ರಿ, ಮುझे ಚಮಕ್ ವಾಲೆ ಕಪಡೆ ಪಸಂದ್ ಆಯ್, ನನಗೆ ಮಿಂಚುವ ಮಿಂಚುವ ಬಟ್ಟೆಗಳು ಇಷ್ಟ ಆಗುತ್ತವೆ ಅಂತೇಳಿ. ಇಲ್ಲಿ ಚಮಕ್ ವಾಲೆ ಅಂತ ಹೇಳಿ ಬರಂಗಿಲ್ಲ, ಚಮಕೀಲೆ ಅಂತ ಹೇಳಿ ಹೇಳ್ಬೇಕು ನಾವು ಇದನ್ನ. ಏನಂತ ಹೇಳ್ತೇವಿ? ಮುझे ಚಮಕೀಲೆ ಕಪಡೆ ಪಸಂದ್ ಆಯ್, ನನಗೆ ಮಿಂಚುವ ಬಟ್ಟೆಗಳು ಇಷ್ಟ ಆಗ್ತವೆ ಅಂತ. ಚಮಕ್ ವಾಲೆ ಅಲ್ಲ, ಚಮಕೀಲೆ ಅಂತೀವಿ ಅದಕ್ಕೆ. ಚಮಕ್ ವಾಲೆ ಬರೋದಿಲ್ಲ, ಚಮಕೀಲೆ ಸರಿಯಾಗಿರುವಂತದ್ದು ಶಬ್ದ. ಸರಿ ಇರುವಂತದ್ದು ಶಬ್ದ. ನಾವು ಇಲ್ಲಿ ಕೆಲವೊಂದಿಷ್ಟು ಮಾತನಾಡುವಂತಹ ರೂಢಿ ಎಲ್ಲಿ ಮಾತನಾಡುವಂತ ಏನು ಶಬ್ದಗಳಿರ್ತಾವ ಅವು ಬಹಳಷ್ಟು ತಪ್ಪಾಗಿ ನಾವು ರೂಢಿಯಲ್ಲಿ ಶಬ್ದಗಳನ್ನ ತಪ್ಪಾಗಿ ಬಳಸ್ತೇವೆ. ಅವುಗಳನ್ನ ಸರಿಯಾಗಿ ಬಳಸಬೇಕು ಅಂತಂದ್ರೆ ಈ ರೀತಿ ಇರುವಂತದ್ದು ನಮಗೆ ಗೊತ್ತಿರಬೇಕು. ಚಮಕ್ ವಾಲೆ ಅನ್ನಂಗಿಲ್ಲ, ಅದಕ್ಕೆ ಚಮಕೀಲೆ ಅಂತೇವೆ ನಾವು. ಓಕೆನಾ? ನೆಕ್ಸ್ಟ್ ನೋಡ್ರಿ, ಇವು ಉದಾಹರಣೆಗಳಿದಾವೆ. ಇದ್ರದ PDF ಇರುವಂತದ್ದು ನಾನು ಶೇರ್ ಮಾಡ್ತೀನಿ, ಅದನ್ನ ನೀವು ಏನ್ ಮಾಡ್ಬೋದು ನೋಡ್ಬೋದು. ಈಗ ಹಿಂದಿನ ವರ್ಷದಲ್ಲಿ ಕೇಳಿರುವಂತಹ ಶಬ್ದಗಳನ್ನ ಒಂದೊಂದಾಗಿ ನಾವು ಇದರಲ್ಲಿ ನೋಡ್ತಾ ಹೋಗೋಣ. ಈಗ ಇಲ್ಲಿ ಒಂದನೇ ಒಂದು ಪ್ರಶ್ನೆ ನೋಡ್ರಿ. दिए गए वाक्यों में रेखांकित भाग के लिए उचित सार्थक शब्द का चयन करो, ಅಂದ್ರೆ ಸರಿಯಾಗಿರುವಂತಹ ಶಬ್ದವನ್ನ ಆರಿಸ್ರಿ ಅಂತೆ. ರಾತ್ ಹೋತೆ ಹಿ ಡಭಿ ಬಡ್ ಗೈ ಹೈ ಅಂತ ಇದೆ. ಡಭಿ ಅನ್ನಂಗಿಲ್ಲ, ಇದು ಭೀಡ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ರಾತ್ ಹೋತೆ ಹಿ ಭೀಡ ಬಡ್ ಗೈ ಹೈ ಅನ್ನುವಂಥದ್ದು. ಭೀಡ ಅಂತಂದ್ರೆ ಏನು? ದಟ್ಟಣೆ ಬಹಳ ಆಗುತ್ತೆ. ಭೀಡ ಅಂದ್ರೆ ಜನರ ಗುಂಪಿಗೆ ನಾವು ಭೀಡ ಅಂತ ಕರಿತೀವಿ. ಬಡ ಇದು ತಪ್ಪಿದೆ, ಢಾಬ್ ತಪ್ಪಿದೆ, ಭಾಡ್ ತಪ್ಪಿದೆ, ಭೀಡ ಇದು ಇದಕ್ಕೆ ಸರಿ ಆನ್ಸರ್. ರಾತ್ ಹೋತೆ ಹಿ ಕತ್ತಲಾಗುತ್ತಲೇ ಜನರ ಒಂದು ಹಿಂಡು ಹೆಚ್ಚಾಗುತ್ತೆ ಅಂತ ಇದರ ಅರ್ಥ. ಓಕೆ, ಇದಕ್ಕೆ ಆನ್ಸರ್ ಯಾವ್ದಾಗುತ್ತೆ? ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. दिए गए वाक्य में, ಓಕೆ ಇಲ್ಲಿ ಪ್ರಶ್ನೆ ನೋಡೋಣ ಡೈರೆಕ್ಟ್ ಆಗಿ. ಕೈದಿಯೋं को कुत्ते की तरह घसीटा गया, ಅಂದ್ರೆ ಕೈದಿ ಅಂತಂದ್ರ ಜೈಲಿನಲ್ಲಿ ಏನ್ ಇರ್ತಾರಲ್ಲ ಅವ್ರಿಗೆ ಕೈದಿ ಅಂತ ಹೇಳಿ ಕರಿತೀವಿ ನಾವು. ಹೌದಾ? ಜೈಲಿನಲ್ಲಿ ಇರುವವರಿಗೆ ಕೈದಿ ಅಂತ ಹೇಳಿ ಕರಿತೀವಿ. ಹೌದಾ? ಈ ಕೈದಿಗಳಿಗೆ ನಾಯಿಯ ತರಹ ಘಸಿಟ ಗಯ. ನಾಯಿಯ ತರಹ ಘಸಿಟ ಅಂತಂದ್ರೆ ಎಳೆಯೋದು. ನಾಯಿಯ ತರಹ ಏನ್ ಮಾಡಿದ್ರು? ಎಳೆದ್ರು ಅಂತ ಹೇಳಿದೆ. ಸೊ ಇದಕ್ಕೆ ಸರಿ ಮಾಡಿ ನಾವಿಲ್ಲಿ ಒಂದು ವಾಕ್ಯ ಬರಿಬೇಕಾಗತ್ತೆ. ನೋಡ್ರಿ, ಆಪ್ಷನ್ಸ್ ಗಳ ಒಳಗ ನಾವು ಹೊಡೆದು ತೆಗಿಬಹುದು ನಾವು. ಯಾವ ರೀತಿ ನೋಡ್ರಿ, ಕೈದಿಯೋಂ ಕೆ ಕುತ್ತೋ ಅಂತ ಹೇಳಿದೆ. ಅಂದ್ರೆ ಕೈದಿಗಳ ನಾಯಿಗಳು ಅಂತೂ ಆಗಂಗಿಲ್ಲ. ಕೈದಿಗಳ ನಾಯಿಗಳು ಅಂತ ಹೇಳಿ ಆಗಂಗಿಲ್ಲ. ಕೈದಿಗಳ ನಾಯಿಗಳು ಅಂತ ಇಲ್ಲಿ ಆಗೋದಿಲ್ಲ. ನೆಕ್ಸ್ಟ್ ನೋಡ್ರಿ, ಒಂದನೇ ಆಪ್ಷನ್ ಅಂತೂ ಹೋಯ್ತು. ಪರಿವರ್ತನ್ ಕಿ ಅವಶ್ಯಕತಾ ನಹಿ ಹೈ, ಅಂದ್ರೆ ಇಲ್ಲಿ ಯಾವುದು ಸರಿ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದಾರೆ. ಎರಡನೇ ಆಪ್ಷನ್ ನೋಡ್ರಿ, ಕೈದಿಯೋಂ ಕೋ ಕುತ್ತೆ ಕಿ ತರಹ ಘಸಿಟಾ ಗಯಾ. ಸೊ ಇದು ಒಂದ್ ಸ್ವಲ್ಪ ತಪ್ಪಿದೆ ಇಲ್ಲಿ. ನೋಡ್ರಿ, ಇಲ್ಲಿ ಮೂರನೇ ಆಪ್ಷನ್ ಕೈದಿಯೋಂ ಕೆ ಕುತ್ತಾಕೋ, ಇದಂತೂ ಸರಿ ಆಗ್ತಾನೆ ಇಲ್ಲ. ಅಂದ್ರೆ ಕೈದಿಗಳ ನಾಯಿಗಳ ಅಂತ ಹೇಳಿ ಹೇಳ್ತಾ ಇದೆ, ಇದು ತಪ್ಪು. ಕೈದಿಯೋಂ ಕೋ ಕುತ್ತೋಂ ಕಿ ತರಹ ಘಸಿಟಾ ಗಯಾ. ನೋಡ್ರಿ, ಇಲ್ಲಿ ಕೈದಿಯೋಂ ಕೆ ಅಂತ ಹೇಳಿ ಬಂದಿದೆ ಇಲ್ಲಿ ಒಂದೇದ್ದು. ಹೌದಾ? ಇದು ತಪ್ಪು. ಕೈದಿಯೋಂ ಕೋ ಕುತ್ತೆ ಕಿ ತರಹ ಬರಂಗಿಲ್ಲ, ಕುತ್ತೋಂ ಕಿ ತರಹ. ಓಕೆ, ಯಾಕೆ ಇಲ್ಲಿ ಕುತ್ತೋಂ ಬಂತು ಅಂತಂದ್ರೆ ಕೈದಿಯೋ ಅನ್ನುವಂಥದ್ದು ಇದು ಏನಿದೆ ಅಂತಂದ್ರೆ ಬಹುವಚನ ಇದೆ. ಸೊ ಹಾಗಾಗಿ ಕುತ್ತೋನು ಕೂಡ ಏನ್ ಮಾಡ್ಬೇಕು? ಬಹುವಚನನ ಹಾಕ್ಬೇಕು ಇಲ್ಲಿ. ಬಟ್ ಇಲ್ಲಿ ನೋಡ್ರಿ, ಪ್ರಶ್ನೆ ಒಳಗೆ ಏನಿದೆ? ಇಲ್ಲಿ ಕೈದಿಯೋ ಅನ್ನುವಂಥದ್ದು ಏನಿದೆ? ಇದು ಬಹುವಚನ ಇದೆ. ಸೊ ಕುತ್ತೆ ಅನ್ನುವಂಥದ್ದು ಇದು ಏಕವಚನ ಇದೆ. ಸೊ ಇಲ್ಲಿ ಬಹುವಚನ ಇದ್ರೆ ಇಲ್ಲಿ ಬಹುವಚನ, ಏಕವಚನ ಇದ್ರೆ ಏಕವಚನನ ಇಲ್ಲಿ ತಗೋಬೇಕು. ಸೊ ಹಾಗಾಗಿ ಇಲ್ಲಿ ನಮಗೆ ಸರಿಯಾಗಿರುವಂತಹ ಆನ್ಸರ್ ಯಾವ್ದಾಗುತ್ತೆ? ಇದಕ್ಕೆ ಆಪ್ಷನ್ ನಂಬರ್ ಡಿ ಆಗ್ತೈತಿ. ಕೈದಿಯೋಂ ಕೋ ಕುತ್ತೋಂ ಕಿ ತರಹ ಘಸಿಟಾ ಗಯಾ ಅಂದ್ರೆ ಕೈದಿಗಳನ್ನು ನಾಯಿಗಳ ತರಹ ಏನ್ ಮಾಡಿದ್ರು? ಎಳೆಯಲಾಯ್ತು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್. ಮೂರನೇ ಪ್ರಶ್ನೆ ನೋಡ್ರಿ, ಜೋ ಪರಿಶ್ರಮ್ ಕರ್ತೆ ಹೈ ವಹ ಸಫಲ್ ಹೋತೆ ಹೈ. ಸೊ ಯಾರು ಜೋ ಅಂತಂದ್ರೆ ಬಹಳಷ್ಟು ಜನರನ್ನ ನಾವಿಲ್ಲಿ ಹೇಳ್ತೇವಿ. ಬಹಳಷ್ಟು ಜನರಿಗೆ ಏನ್ ಮಾಡ್ತೇವಿ? ಹೇಳುವಂತಹದ್ದಕ್ಕೆ ಜೋ ಅನ್ನುವಂಥದ್ದು ಬಳಸ್ತೇವೆ. ಜೋ ಪರಿಶ್ರಮ, ಯಾರು ಪರಿಶ್ರಮ ಪಡ್ತಾರೆ. ವಹ ಅಂತಂದ್ರೆ ಏಕವಚನ ಬಂತಿಲ್ಲಿ, ಏಕವಚನ. ಸೊ ಹಾಗಾಗಿ ಇಲ್ಲಿ ತಪ್ಪಿದೆ. ಜೋ ಅನ್ನುವಂಥದ್ದು ಬಹುವಚನಕ್ಕೆ ಬಳಸ್ತೇವೆ ನಾವು. ಸೊ ವಹ ಸಫಲ್ ಹೋತೆ ಹೈ ಅಂತಂದ್ರ ಅವನು
ಏನಾಗ್ತಾನೆ, ಯಶಸ್ಸು ಆಗ್ತಾನೆ ಅಂತ. ಓಕೆ, ಈಗ ಇಲ್ಲಿ ನೋಡ್ರಿ ಏನಿದೆ ಇಲ್ಲಿ ಆಪ್ಷನ್ಸ್ಗಳಲ್ಲಿ ಒಂದನೇ ಆಪ್ಷನ್ನು ಜೋ ಪರಿಶ್ರಮ್ ಕರ್ತೆ ಹೈ ಜೋ ಸಫಲ್ ಪಾತೆ ಹೈ. ಯಾರು ಪರಿಶ್ರಮ ಪಡ್ತಾರೆ ಯಾರು ಸಫಲ್ ಆಗ್ತಾರೆ. ಅಲ್ಲ, ತಪ್ಪು. ಜೋ ಪರಿಶ್ರಮ್ ಕರ್ತೆ ಹೈ ವಹ ಸಫಲ್ ಹೋತಾ ಹೈ, ವಹ ಸಫಲ್ ಹೋತಾ ಹೈ ಬರಂಗಿಲ್ಲ ಇಲ್ಲಿ. ಜೋ ಪರಿಶ್ರಮ ಕರ್ತೆ ಹೈ ವೈಸೆ ಸಫಲ್ ಹೋತೆ ಹೈ, ಯಾರು ಪರಿಶ್ರಮ ಪಡ್ತಾರೆ ಹಾಗೆ ಯಶಸ್ಸು ಆಗ್ತಾರಂತೆ. ತಪ್ಪು. जो परिश्रम करते हैं वे सफल होते हैं. ಸೊ ಇಲ್ಲಿ ಬಹುವಚನಕ್ಕೆ ವೇ ಅನ್ನುವಂಥದ್ದು ಬಳಸ್ತೇವಿ, ಆಮೇಲೆ ಏಕವಚನಕ್ಕೆ ವಹ ಬಳಸ್ತೇವಿ. ವೇ ಅನ್ನುವಂಥದ್ದು ಏನ್ ಮಾಡ್ತೇವೆ ನಾವು ಬಹುವಚನಕ್ಕೆ ಬಳಸ್ತೇವಿ. ಜೋ ಪರಿಶ್ರಮ ಕರ್ತೆ ಹೈ ವೇ ಸಫಲ್ ಹೋತೆ ಹೈ. ಓಕೆನಾ, ನಾಲ್ಕನೇ ಆಪ್ಷನ್ ಅದಕ್ಕೆ ಸರಿ ಆನ್ಸರ್. ನಾಲ್ಕನೇ ಪ್ರಶ್ನೆ ನೋಡ್ರಿ, ಕೈ ದಿನೋಂಕೆ ಪೀಛೆ. ನೋಡ್ರಿ, ಬಹಳ ದಿನಗಳ ಹಿಂದೆ ಅಂತೆ, ಬಹಳ ದಿನಗಳ ಹಿಂದೆ ಆಜ್ ಧೂಪ್ ಆಯಿ ಹೈ, ಇವತ್ತು ಬಿಸಿಲು ಬಂದಿದೆ. ಬಹಳ ದಿನಗಳ ಹಿಂದೆ, ಬಹಳ ದಿನಗಳ ಹಿಂದೆ ಬಿಸಿಲು ಬಂದಿದೆ ಅಂತೆ, ಹಾಗೆ ಬರಲ್ಲ. ಕಹಿ ದಿನೋಂಕೆ ಆಗೆ, ಬಹಳಷ್ಟು ದಿನಗಳ ಮುಂದೆ. ತಪ್ಪು. ಕಹಿ ದಿನೋಂಕೆ ಬದಲೆ, ಬಹಳಷ್ಟು ದಿನಗಳ ಬಹಳಷ್ಟು ದಿನಗಳ ಬದಲಿಗೆ. ಅಲ್ಲ. ಕಹಿ ದಿನೋಂಕೆ ಬಾದ್, ಕಹಿ ದಿನೋಂಕೆ ಬಾದ್ ಅಂತ ಹೇಳಿ ಇದು ಸರಿ ಆನ್ಸರ್. ಬಹಳಷ್ಟು ದಿನಗಳ ನಂತರ ಇವತ್ತು ಬಿಸಿಲು ಬಂದಿದೆ. ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್. ಆಪ್ಷನ್ ನಂಬರ್ ಸಿ. ಐದನೇ ಪ್ರಶ್ನೆ ನೋಡ್ರಿ ಇಲ್ಲಿ, ವಹ ಅಚಾನಕ್ ಹಿ ಘರ್ ಆ ಗಯೇ. ವಹ ಅಂತಂದ್ರೆ ಅವನು ಅಚಾನಕ್ ಆಗಿ ಮನೆಗೆ ಬಂದ. ಓಕೆ, ಇಲ್ಲಿ ನಾವು ಏನ್ ಬಳಸ್ತೇವಿ ಅಂತಂದ್ರ ಅಚಾನಕ್ ಹಿ ಅನ್ನುವಂಥದ್ದು ಬಳಸಂಗಿಲ್ಲ. ಇಲ್ಲಿ ವಹ ಆಕಸ್ಮಿಕ ಘರ್ ಆ ಗಯೇ ಅಂತ ನಾವು ಗ್ರಾಮ್ಯಾಟಿಕಲಿ ಸರಿಯಾಗಿ ಬಳಸ್ತೇವಿ. ವಹ ಆಕಸ್ಮಿಕ ಘರ್ ಆಯೆ, ಅಚಾನಕ್ ಬರಂಗಿಲ್ಲ, ಆಕಸ್ಮಿಕ್ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. ಆಪ್ಕೆ ಪ್ರಶ್ನ ಕಾ ಸಮಾಧಾನ, ನಿಮ್ಮ ಪ್ರಶ್ನೆಯ ಒಂದು ಸಮಾಧಾನ ಅಂತಂದ್ರ ಅದಕ್ಕೆ ಒಂದು ಉತ್ತರ ರೂಪದೊಳಗನ ಹಿಂದಿ ಒಳಗೆ ಸಮಾಧಾನ ಅಂತೆ, ಸಮಾಧಾನ ಮಾಡುವುದು ಅಂತಾರಲ್ಲ, ಸೊ ಆ ರೀತಿ. ಆಪ್ಕೆ ಪ್ರಶ್ನ ಕಾ ಸಮಾಧಾನ ಮೇರೆ ಪಾಸ್ ಹೈ, ನಿಮ್ಮ ಉತ್ತರಿನ ಸಮಾಧಾನ ನನ್ನ ಹತ್ತಿರ ಇದೆ. ಸಮಾಧಾನ ಇರೋದಿಲ್ಲ, ಏನಿರ್ತೈತಿ ಉತ್ತರ ಇರ್ತೈತಿ. ನಿಮ್ಮ ಪ್ರಶ್ನೆಗೆ ಉತ್ತರ ಇರ್ತೈತಿ, ಹೌದಾ. ಆಪ್ಗೆ ಪ್ರಶ್ನ ಕಾ ಪ್ರಯಾಸ ಅಂತ ಇದೆ, ನಿಮ್ಮ ಪ್ರಶ್ನೆಯ ಪ್ರಯತ್ನ ನನ್ನ ಹತ್ತಿರ ಇದೆ. ಅಲ್ಲ. ಪರಿವರ್ತನ್ ಕಿ ಅವಶ್ಯಕತಾ ನಹಿ ಹೈ, ಅಲ್ಲ, ಪರಿವರ್ತನ ಆಗ್ಬೇಕದು. ಆಪ್ಗೆ ಪ್ರಶ್ನ ಕಾ ಪ್ರಯತ್ನ, ನಿಮ್ಮ ಪ್ರಶ್ನೆಯ ಏನು ನಿಮ್ಮ ಪ್ರಶ್ನೆಯ ಪ್ರಯತ್ನ ನನ್ನ ಹತ್ತಿರ ಇದೆ ಅಂತೇಳಿ, ಪ್ರಯತ್ನ ನನ್ನ ಹತ್ತಿರ ಇರೋದಿಲ್ಲ. ಆಪ್ಗೆ ಪ್ರಶ್ನ ಕಾ ಉತ್ತರ ಮೇರೆ ಪಾಸ್ ಹೈ, ನಿಮ್ಮ ಪ್ರಶ್ನೆಯ ಉತ್ತರ ನನ್ನ ಹತ್ತಿರ ಇದೆ. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್. 7ನೇ ಪ್ರಶ್ನೆ ನೋಡ್ರಿ, ಜಿತ್ನಾ ಗೂಡ್ ಡಾಲೋಗೆ ವೈಸಾ ಮೀಠಾ ಹೋಗಾ. ಎಷ್ಟು ನೀವು ಬೆಲ್ಲ ಹಾಕ್ತೇರಿ ಆ ತರಹ ಸಿಹಿ ಇರ್ತೈತೆ ಅಂತೆ. ನೀವು ಎಷ್ಟು ಬೆಲ್ಲ ಹಾಕ್ತೇರಿ ಆ ತರಹ, ವೈಸಾ ಅಂತ ಹೇಳಿ ಬಂದಿದೆ ನೋಡ, ಆ ತರಹ ಸಿಹಿ ಇರ್ತೈತಿ. ಆ ತರಹ ಸಿಹಿ ಇರಂಗಿಲ್ಲ, ಇದು ತಪ್ಪಿದೆ ಇಲ್ಲಿ ವಾಕ್ಯ. ಸೊ ಇಲ್ಲಿ ಕರೆಕ್ಟ್ ಅಂತೂ ಇದು ಆಗ್ಬೇಕು. ಪರಿವರ್ತನ್ ಕಿ ಅವಶ್ಯಕತಾ ಹೈ, ನಹಿ ಹೈ ಅಲ್ಲ, ಇಲ್ಲಿ ಆ ಪರಿವರ್ತನ ಆಗ್ಬೇಕು. ಅಂದ್ರೆ 4ನೇ ಆಪ್ಷನ್ ಅಂತೂ ಇಲ್ಲಿ ಹೋಯ್ತು. ಸೊ ಇಲ್ಲಿ 1ನೇ ಆಪ್ಷನ್ ಏನಿದೆ ಇಲ್ಲಿ, ಜಿತ್ನಾ ಗೂಡ್ ಡಾಲೋಗೆ ವೈಸಿ ಮೀಠಿ ಹೋಗಿ, ಎಷ್ಟು ನೀವು ಬೆಲ್ಲ ಹಾಕ್ತೇರಿ ಆ ತರಹ ಸ್ವೀಟ್ ಆಗುತ್ತೆ ಅಂತ, ಆ ತರಹ ಸ್ವೀಟ್ ಆಗ್ತೈತಿ. ತಪ್ಪು. ಜಿತ್ನಾ ಗೂಡ್ ಡಾಲೋಗೆ ಉತ್ನಾ ಮೀಠಾ ಹೋಗ, ಎಷ್ಟು ನೀವು ಬೆಲ್ಲ ಹಾಕ್ತೀರಿ ಅಷ್ಟು ಏನಾಗುತ್ತೆ ಸ್ವೀಟ್ ಆಗ್ತೈತಿ ಅಂತ. ಸರಿ ಆನ್ಸರ್ ಆಪ್ಷನ್ ನಂಬರ್ ಬಿ. ಎಷ್ಟು ನೀವು ಬೆಲ್ಲ ಹಾಕ್ತೀರಾ ಅಷ್ಟು ಏನಾಗ್ತೈತಿ ಸ್ವೀಟ್ ಆಗ್ತೈತಿ, ಸಿಹಿ ಆಗ್ತೈತಿ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್ ಆಗ್ತೈತಿ. 3ನೇ ಆಪ್ಷನ್ ನೋಡ್ರಿ, ಜಿತ್ನಾ ಗೂಡ್ ಡಾಲೋಗೆ ಉತ್ನಾ ಮೀಠಾ ಹೋಗಾ, ಉತ್ನಾ ಮೀಠಿ ಹೋಗಿ. ಇಲ್ಲಿ ಮೀಠಾ ಆಗ್ಬೇಕು, ಮೀಠಿ ಕೊಟ್ಟಾರ, ಇದು ತಪ್ಪು. ಮೀಠಾ ಆಗ್ಬೇಕದು, ಮೀಠಿ ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ 8ನೇಯ ಪ್ರಶ್ನೆ, ರಾವೇಸ್ ಹೋತೆ ಹಿ ಸಬ್ ಉಠ್ ಗಯೇ. ರಾವೇಸ್ ಹೋತೆ ಹಿ ಸಬ್ ಉಠ್ ಗಯೇ. ರಾವೇಸ್ ಅಲ್ಲ, ಅದು ಸವೇರಾ ಅಂತೇವಿ.
ಸೊ ಯಾವಾಗ ರಾವೇಸ್ ಆದ ಮೇಲೆ ರಾವೇಸ್ ಅನ್ನುವಂಥದ್ದು ಇರೋದಿಲ್ಲ ಶಬ್ದ. ರಾವೇಸ್ ಹೋತೆ ಹಿ ಸಬ್ ಉಟ್ ಗಯೆ. ಆಪ್ಷನ್ಸ್ಗಳಲ್ಲಿ ರೇಸಬ್ ಬರೋದಿಲ್ಲ. ಬಸೇರ ಅಂತಂದ್ರೆ ವಾಸವಾಗುವುದು. ಬೇಸಬ್ರ ಅಂತಂದ್ರೆ ತಡ್ಕೋಲಿಕ್ಕೆ ಆಗದೆ ಇರುವಂತದ್ದು ಇರ್ತೈತಲ್ಲ, ಅದಕ್ಕೆ ಬೇಸಬ್ರ ಅಂತೇವಿ. ಸವೇರ ಅಂತಂದ್ರೆ ಬೆಳಗಿನ ಜಾವಕ್ಕೆ ಸವೇರ ಅಂತೇವಿ. ಸವೇರ ಹೋತೆ ಹಿ ಸಬ್ ಉಟ್ ಗಯೆ, ಬೆಳಿಗ್ಗೆ ಆದ ತಕ್ಷಣ ಎಲ್ಲರೂ ಎದ್ದರು. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್. 9ನೇ ಪ್ರಶ್ನೆ ನೋಡ್ರಿ, ತುಮ್ಹಾರಿ ಘಡಿ ಮೇ ಕೆ ಬಜಾ ಹೈ. ನಿನ್ನ ಗಡಿಯಾರದಲ್ಲಿ ಗಳ ಗಂಟೆ ಆಗಿದೆ. ಗಂಟೆ ಆಗಿದೆ. ನಿನ್ನ ಗಡಿಯಾರದಲ್ಲಿ ಗಂಟೆ ಆಗಿದೆ. ಸೊ ಇದು ತಪ್ಪಿದೆ. ತುಮ್ಹಾರಿ ಘಡಿ ಮೇ ಕೈಸಾ ಬಜಾ ಹೈ. ನಿನ್ನ ಗಡಿಯಾರದಲ್ಲಿ ಹೇಗೆ ಗಂಟೆ ಆಗಿದೆ ತಪ್ಪು. ಪರಿವರ್ತನಕ್ಕೆ ಅವಶ್ಯಕತಾ ಹೈ ಆಗ್ಬೇಕಿಲ್ಲಿ. ತುಮ್ಹಾರಿ ಘಡಿ ಮೇ ಕಿತ್ನಾ ಬಜಾ ಹೈ. ತುಮ್ಹಾರಿ ಘಡಿ ಮೇ ಕಿತ್ನಾ ಬಜಾ ಹೈ, ನಿನ್ನ ಗಡಿಯಾರದಲ್ಲಿ ಎಷ್ಟು ಗಂಟೆ ಆಗಿದೆ ಅಂತ ಇದರ ಅರ್ಥ. ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್. 4ನೇದ್ ನೋಡ್ರಿ, ತುಮ್ಹಾರಿ ಘಡಿ ಮೇ ಕ್ಯಾ ಬಜಾ ಹೈ. ನಿನ್ನ ಗಡಿಯಾರದಲ್ಲಿ ಏನು ಗಂಟೆ ಆಗಿದೆ ಅಂತೆ. ಏನು ಗಂಟೆ ಆಗಿದೆ ಬರಂಗಿಲ್ಲ. 10ನೇ ಪ್ರಶ್ನೆ, काव्य के क्षेत्र में अनेकों ವಾದ ಚಲ್ ಚುಕೆ ಹೈ. ಕಾವ್ಯಗಳ ಕ್ಷೇತ್ರದಲ್ಲಿ ಬಹಳಷ್ಟು ಅನೇಕ ವಾದಗಳು ನಡೆದು ಹೋಗಿವೆ. ಅನೇಕ ವಾದಗಳು ನಡೆದು ಹೋಗಿವೆ ಅಂತೆ. ಅನೇಕೋ ವಾದ ಚಲ್ ಚುಕೆ ಹೈ, ಅನೇಕ ವಾದಗಳು ನಡೆದು ಹೋಗಿವೆ. ಓಕೆ, ನೋಡೋಣ ಏನಿದೆ ಇದರಲ್ಲಿ ಆಪ್ಷನ್ಸ್ಗಳಲ್ಲಿ. काव्य के क्षेत्र में अनेक वाद चल चुके हैं. ಅನೇಕೋ ವಾದ ಬರಂಗಿಲ್ಲ ಇಲ್ಲಿ. ಅನೇಕ ವಾದ, ಅನೇಕೋ ಅಂತಂದ್ರೆ ಅನೇಕನ ಬರ್ತೈತಿ. ಅನೇಕ ಇದ್ದದ್ದ ಅನೇಕೋ ಅಂತ ಮಾಡಂಗಿಲ್ಲ. ಅನೇಕ ಅಂದ್ರನ ಇದರಲ್ಲಿಯೇ ಇದು ಬಹುವಚನ. ಇದು ಏನು ಅಂತಂದ್ರೆ ಬಹುವಚನ. ಇದನ್ನ ಮತ್ತೆ ಬಹುವಚನವನ್ನ ನಾವು ಮಾಡಂಗಿಲ್ಲ ಇಲ್ಲಿ. ಅನೇಕ ಇದ್ದದ್ದು ಇದು ಆಲ್ರೆಡಿ ಬಹುವಚನನ ಇದೆ. ಸೊ ಹಾಗಾಗಿ ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. वाक्य के क्षेत्र में अनेक वाद चल चुके हैं. वाक्य के क्षेत्र में अनेके ಅಂತ ನೋಡ್ರಿ, अनेके ಬರಂಗಿಲ್ಲ. ಪರಿವರ್ತನೆ की ಅವಶ್ಯಕತಾ ಇದೆ. वाक्य के क्षेत्र में अनेकी ಬರಂಗಿಲ್ಲ. ಅನೇಕನ ಬರ್ತೈತದ. ಅನೇಕನ ಆಗ್ಬೇಕು. ಅನೇಕೋನು ಅಲ್ಲ, ಅನೇಕೇನು ಅಲ್ಲ, ಅನೇಕೋನ ಆಗ್ಬೇಕದ. ಅನೇಕನ ಆಗ್ಬೇಕದ. ಅನೇಕೋ, ಅನೇಕೆ, ಅನೇಕಿ ಆಗಂಗಿಲ್ಲ. ಅನೇಕನ ಆಗ್ಬೇಕಾದ್ರೆ ಏನಾಗ್ಬೇಕು ಹೇಳ್ರಿ, ಅದು ಅನೇಕ. ಓಕೆ, ಅನೇಕನ ಬರ್ಬೇಕಾದ ಶಬ್ದ. ಹಾಗಾಗಿ ಅನೇಕ ಶಬ್ದ ಇರುವಂತದ್ದು ಆಪ್ಷನ್ ನಂಬರ್ 1ರಲ್ಲಿದೆ. 11ನೇ ಪ್ರಶ್ನೆ ನೋಡ್ರಿ, ಅಮನ್ ಅಪ್ನಿ ಸ್ವೇಚ್ಛಾ ಸೆ ಸೇವಾ ನಿವೃತ್ತಿ ಹೋ ರಹಾ ಹೈ. ಅಮನ್ ಇರುವಂತವನು ಅಪ್ನಿ ತನ್ನ ಸ್ವ ಇಚ್ಛೆ ಆಲ್ರೆಡಿ ಇಚ್ಛೆನ ಅವನ ಇಚ್ಛೆನ ಇಚ್ಛೆ ಅಂತೇವೆ. ಮತ್ ಅಪ್ನಿ ಅನ್ನುವಂಥದ್ದು ಯಾಕೆ ಬಳಸ್ತೇವೆ ನಾವಿಲ್ಲಿ? ಅಪ್ನಿ ಅನ್ನುವಂಥದ್ದು ನಾವಿಲ್ಲಿ ಬಳಸಂಗಿಲ್ಲ. ಇದು ತಪ್ಪು ಆಗ್ತೈತಿ. ಸೊ ಇಲ್ಲಿ ಏನಾಗ್ತೈತಿ, 11ನೆಯ ಪ್ರಶ್ನೆಗೆ ಸರಿ ಆನ್ಸರ್ ಏನಾಗ್ತೈತಿ ನೋಡ್ರಿ, ಅಮನ್ ಅಪ್ನಾ ಅಪ್ನಾ ಸ್ವೇಚ್ಛಾ ಬರಂಗಿಲ್ಲ. ಇಚ್ಛಾನ ಆಗ್ಬೇಕದು. ಸ್ವೇಚ್ಛಾನ ಇರ್ತೈತಿ, ಸ್ವೇಚ್ಛಾ. ಬಟ್ ಅಪ್ನಾ ಸ್ವೇಚ್ಛಾ ಬರಂಗಿಲ್ಲ. ಅಪ್ನಾ ಇಚ್ಛೆ ಅವಂದ ಇರ್ತೈತಿ. ಮತ್ ಅಪ್ನಾ ಅನ್ನುವಂಥದ್ದು ಬಳಸಂಗಿಲ್ಲ ಇಲ್ಲಿ. ಪರಿವರ್ತನೆಗೆ ಅವಶ್ಯಕತಾ ಇದೆ. ಅಮನ್ ಅಪ್ನೆ ಸ್ವೇಚ್ಛಾ ಇದು ಬರಂಗಿಲ್ಲ. ನೋಡ್ರಿ ಇಲ್ಲಿದೆ ನೋಡ್ರಿ 4ನೇ ಆಪ್ಷನ್. ಅಮನ್ ಸ್ವೇಚ್ಛಾ ಸೆ ಸೇವಾ ನಿವೃತ್ತಿ ಹೋ ರಹಾ ಹೈ. ಅಮನ್ ಇಚ್ಛೆಯಿಂದ ಸೇವಾ ನಿವೃತ್ತಿ ಆಗ್ತಾ ಇದ್ದಾನೆ. ಓಕೆನಾ? ಅಮನ್ ಇಚ್ಛೆಯಿಂದ ಸೇವಾ ನಿವೃತ್ತಿ ಆಗುತ್ತಿದ್ದಾನೆ. ಇದರ ಅರ್ಥ ಏನಾಗ್ತದೆ ಹೇಳ್ರಿ, ಅಮನ್ ತನ್ನ ಸ್ವಇಚ್ಛೆ. ಸೊ ಈ ರೀತಿ ಬರಂಗಿಲ್ಲ. ತನ್ನ ಮತ್ತು ಇಚ್ಛೆ ಆಲ್ರೆಡಿ ಅವಂದ ಇಚ್ಛೆ ಇರ್ತೈತೆ. ಮತ್ ತನ್ನ ಅನ್ನುವಂಥದ್ದು ಶಬ್ದ ಬಳಸಂಗಿಲ್ಲ. ಸೊ ಹಾಗಾಗಿ ಇವು 3 ತಪ್ಪಾಗ್ತಾವ ಇಲ್ಲಿ. ಅದ್ರ ಸಲುವಾಗಿ 4ನೇ ಆಪ್ಷನ್ ಇಲ್ಲಿ ಸರಿ ಆನ್ಸರ್. 12ನೇ ಪ್ರಶ್ನೆ, ಯಹ ಆಂಖೋ ಸೆ ದೇಖಿ ಘಟನಾ ಹೈ. ಯಹ ಇದು ಕಣ್ಣಿನಿಂದ ನೋಡಿದ ಘಟನೆ ಇದೆ. ಇದು ಕಣ್ಣಿನಿಂದ ನೋಡಿರುವಂತಹ ಘಟನೆ ಇದೆ.
ಇಲ್ಲಿ ನೋಡ್ರಿ ಇಲ್ಲಿ ಇದು ಕಣ್ಣಿನಿಂದ ನೋಡಿರುವಂತದ್ದು ಘಟನೆ ಇದೆ ಅಂತ ಇದೆ. ಇದಕ್ಕೆ ಸರಿ ಆನ್ಸರ್ ಏನಾಗುತ್ತೆ? ಕಣ್ಣಿನಿಂದನ ನೋಡ್ತೇವಿ ಮತ್ತೆ ಎದರಿಂದ ನೋಡ್ತೇವಿ ನಾವು ಆ ರೀತಿ ಇಲ್ಲಿ ತಿಳ್ಕೊಬೇಕು. ನೀವು ಇಲ್ಲಿ ಪರಿವರ್ತನೆಗೆ ಅವಶ್ಯಕತೆ ಇದೆ. ಹೌದು, ಯಹ ಆಂಖೋं से देखी, ಕಣ್ಣಿನಿಂದ ನೋಡಿದ ಬರಂಗಿಲ್ಲ. ಯಹ ಆಂಖೋं देखी ಆಗ್ಬೇಕದು. ಇದು ಕಣ್ಣಿನ ನೋಟದ ಕಣ್ಣು ನೋಟದ ಘಟನೆ ಇದೆ. ಕಣ್ಣು ನೋಟದ ಘಟನೆ ಇದು. ಏನಾಗ್ತೈತೆ ಹೇಳ್ರಿ ಇಲ್ಲಿ? ಕಣ್ಣು ನೋಟದ ಕಣ್ಣು ನೋಟದ ಘಟನೆ. ಇದು ಕಣ್ಣು ನೋಟದ ಘಟನೆ ಇದೆ. ಕಣ್ಣಿನಿಂದ ನೋಡಿದ ಘಟನೆ ಅಲ್ಲ, ಕಣ್ಣು ನೋಟ ಘಟನೆ ಇದೆ. ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್. ಯಹ ಆಂಖೋं ಘಟನಾ ಹೈ, ಇದು ಕಣ್ಣಿನ ಘಟನೆ ಇದೆ. ಕಣ್ಣಿನ ಘಟನೆ ಯಾವ್ದ್ರಿ? 13ನೇ ಪ್ರಶ್ನೆ. कोई भी आदमी की हालत ठीक नहीं है. कोई भी आदमी की, ಯಾವುದೇ ವ್ಯಕ್ತಿಯ ಯಾವುದೇ ವ್ಯಕ್ತಿಯ ಹಾಲತ್ ಅಂತಂದ್ರೆ ಒಂದು ಸ್ಥಿತಿ ಸರಿ ಇಲ್ಲ. ಯಾವುದೇ ಕೋಯಿ ಭಿ ಆದಮಿ ಕಿ, ಯಾವುದೇ ವ್ಯಕ್ತಿಯ ಸ್ಥಿತಿ ಸರಿ ಇಲ್ಲ ಅಂತೇಳಿ ಪರಿವರ್ತನೆಗೆ ಅವಶ್ಯಕತೆ ಇಲ್ಲಿಯೂ ಕೂಡ ಇದೆ. 13ನೆಯ ಪ್ರಶ್ನೆಗೆ किसी भी आदमी की हालत ठीक नहीं है. कोई भी ಇದೆ ಇಲ್ಲಿ. ಯಾವುದೇ ವ್ಯಕ್ತಿಗಳ ಸ್ಥಿತಿ, ಯಾವುದೇ ವ್ಯಕ್ತಿ ಬರಂಗಿಲ್ಲ. ಕೋಯಿ ಬಿ, ಯಾವುದೇ ವ್ಯಕ್ತಿಯ ಸ್ಥಿತಿ ಬರಂಗಿಲ್ಲ. ಇಲ್ಲಿ ಏನಾಗ್ತೈತಿ? ಕಿಸಿ ಭಿ ಆದಮಿ ಕಿ. ಓಕೆ, ಇಲ್ಲಿ ಯಾವುದೇ ಇಲ್ಲಿ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿದ್ವಿ ಅಂತಂದ್ರೆ ಅಷ್ಟು ಕರೆಕ್ಟ್ ಆಗಿ ನಮಗೆ ಮೀನಿಂಗ್ ಇಲ್ಲಿ ಸಿಗೋದಿಲ್ಲ. ಇಲ್ಲಿ ಕೋಯಿ ಭಿ ಅಂತಂದ್ರೆ ಯಾರು ಬೇಕಾದವ್ರದ್ದು ಆಗ್ತೈತಿ ಇಲ್ಲಿ. ಹೌದಾ? ಕಿಸಿ ಭಿ ಅನ್ನುವಂಥದ್ದು ಒಂದ್ ಸ್ವಲ್ಪ ಡಿಫ್ರೆಂಟ್ ಇಲ್ಲಿ ವ್ಯಕ್ತ ಆಗುತ್ತೆ. ಸೊ ಇಲ್ಲಿ ಯಾವುದೇ ವ್ಯಕ್ತಿಯ ಏನು ಅಂತಂದ್ರೆ ಅವನ ಸ್ಥಿತಿ ಸರಿ ಇಲ್ಲ. ಯಾವುದೇ ವ್ಯಕ್ತಿಯ ಸ್ಥಿತಿ ಸರಿ ಇಲ್ಲ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್ ಆಗ್ತೈತಿ. ಕೆಲವೊಂದಿಷ್ಟು ವಾಕ್ಯಗಳು ಹೆಂಗಿರ್ತಾವು ಅಂತಂದ್ರೆ ಅವುಗಳನ್ನ ನಾವು ಹಿಂದಿದಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ವಿ ಅಂತಂದ್ರೆ ಸರಿ, ಅವು ನಮಗೆ ಎಲ್ಲಾನು ಸರಿನೇ ಅನಿಸ್ತಾವು. ಬಟ್ ನಾವು ಹಿಂದಿದಲ್ಲಿ ಒಂದ್ ಸ್ವಲ್ಪ ಪರ್ಫೆಕ್ಟ್ ಆಗ್ಬೇಕಂತಂದ್ರೆ ಇವುಗಳನ್ನ ನೋಡ್ಬೇಕು. ಕೋಯಿ ಭೀ ಬರಂಗಿಲ್ಲ ಇಲ್ಲಿ. ಕೋಯಿ ಭೀ ಯಾರೇ ಅನ್ನುವಂಥದ್ದು, ಯಾರೇ ಆಗಲಿ ಆರ್ತಿ. ಕಿಸಿ ಭೀ ಅನ್ನುವಂಥದ್ದು ಇದು ಒಂದ್ ಸ್ವಲ್ಪ ಡಿಫ್ರೆಂಟ್. ಇಲ್ಲಿ ಕೋಯಿ ಭೀ ಅಂತಂದ್ರ ಯಾರ್ದು ಬೇಕಾದ್ದು ಅಂತೇವಲ್ಲ ನಾವು ಆರ್ತಿ. ಯಾರದ್ದು ಬೇಕಾದ್ದು, ಯಾರ್ದು ಬೇಕಾದ್ದು, ಯಾರು ಬೇಕಾದವ್ರು ಬರ್ಬೋದು ಅಂತಾರಲ್ಲ. ನಮ್ಮ ಒಂದು ಕ್ಲಾಸಿಗೆ ಯಾರು ಬೇಕಾದವ್ರು ಬರ್ಬಹುದು. ಕೋಯಿ ಭೀ ಆ ಸಕ್ತಾ ಹೈ, ಅದು ಇಲ್ಲಿ ನನ್ನ ಕ್ಲಾಸಿಗೆ ಯಾರು ಬೇಕಾದವರು ಏನಪ್ಪಾ ಅಂತಂದ್ರೆ ಜಾಯಿನ್ ಆಗಬಹುದು. ಅದು ಏನು ಅಂತಂದ್ರೆ ಕೋಯಿ ಭೀ ಬಳಸ್ತೇವೆ. ಕಿಸಿ ಭೀ ಅನ್ನುವಂಥದ್ದು ಒಂದ್ ಸ್ವಲ್ಪ ಡಿಫ್ರೆಂಟ್. ಓಕೆ, ಕಿಸಿ ಭೀ ಅನ್ನುವಂಥದ್ದು ಯಾರದ್ದು ಕೂಡ, ಯಾರದ್ದು ಅಂತ ಅಷ್ಟ ಆಗ್ತತಿ. ಯಾರದ್ದು. ಕಿಸಿ ಭೀ ಅನ್ನುವಂಥದ್ದು ಯಾರ್ದು, ಅದು ಯಾರ್ದು ಬೇಕಾದ್ದು. ಇದು ಯಾರದು, ಯಾರ್ದು ಅಂದ್ರೆ ಟೋಟಲ್ ಆಗಿ ಎಲ್ಲರದು ಈ ರೀತಿ ಬರ್ತಾ ಇತ್ತು. ಹಾಗಾಗಿ ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. 14ನೇ ಪ್ರಶ್ನೆ. ತುಮ್ 20 ತಾರೀಖ್ ಕೆ ದಿನ್ ಕಹಾ ರಹೋಗೆ. ನೀನು 20 ತಾರೀಖದ ದಿನದಂದು ಎಲ್ಲಿರ್ತೀಯ ಅಂತ. ನೀನು 20 ತಾರೀಖದ ದಿನದಂದು ಎಲ್ಲಿರ್ತೀಯ. ಇದಕ್ಕೆ ಸರಿ ಆನ್ಸರ್ ಇಲ್ಲಿ ತಪ್ಪಿದೆ. ಏನಾಗ್ಬೇಕು ಇದು? ತುಮ್ 20 ತಾರೀಖ್ ಮೇ ಕಹಾ ರಹೋಗೆ. ನೀನು 20 ತಾರೀಖದಲ್ಲಿ ಎಲ್ಲಿರ್ತೀಯ. ನೀನು 20 ತಾರೀಖದಲ್ಲಿ ಎಲ್ಲಿರ್ತೀಯ ಅಂತ. ತುಮ್ 20 ತಾರೀಖ್ ಕೋ ಕಹಾ ರಹೋಗೆ. ನೀನು 20ನೇ ತಾರೀಕಿಗೆ ಎಲ್ಲಿರ್ತೀಯ. ಇದು ಕರೆಕ್ಟ್. ತುಮ್ 20 ತಾರೀಖ್ ನೇ ಕಹಾ ರಹೋಗೆ. ನೀನು 20 ತಾರೀಖನ್ನ ಎಲ್ಲಿ ಇರ್ತೀಯ. ಇದು ತಪ್ಪು. परिवर्तन की आवश्यकता है. ऑप्शन नंबर बी देखिए सही आंसर. बालक और बालिका एक साथ खेल रही हैं. ओके, ಇಲ್ಲಿ ಏನಾಗುತ್ತೆ? ಇಲ್ಲಿ ಬಾಲಕ್ और ಬಾಲಿಕಾ एक साथ खेल रही ಬರಂಗಿಲ್ಲ. ರಹಿ ಅನ್ನುವಂಥದ್ದು ಇದು ಬರೇ ಇಲ್ಲಿ ಬಾಲಿಕಾ ಅನ್ನುವಂಥದ್ದು ಇತ್ತು ಅಂತಂದ್ರೆ ರಹಿ ಬಳಸ್ತಿದ್ವಿ. ಬಾಲಕ್ ಇದ್ದ ಅಂತಂದ್ರೆ ರಹ ಬಳಸ್ತಿದ್ವಿ. ಓಕೆನಾ? ಬಾಲಕ್ ಇದ್ರೆ ರಹ, ಬಾಲಿಕಾ ಇದ್ರೆ ರಹಿ. ಬಟ್
ಇಲ್ಲಿ ಎರಡೂಗಳನ್ನ ನಾವು ಹೇಳಬೇಕು ಅಂತಂದ್ರೆ ಅವಾಗ ಏನ್ ಮಾಡ್ತೇವಿ? ರಹೆ ಬಳಸ್ತೇವಿ. ಓಕೆನಾ? ರಹೆ. ಇದು ಯಾವುದು ಅಂತಂದ್ರೆ ಬಹುವಚನವನ್ನ ಸೂಚಿಸ್ತೈತಿ ಇದು ರಹೆ ಅನ್ನುವಂಥದ್ದು. ನೋಡ್ರಿ ರಹೆ ಎಲ್ಲಿದೆ ಇಲ್ಲಿ? ಬಾಲಕ और बालिका एक साथ खेल रहा है. ಇದು ಒಬ್ರ ಇದ್ರ ಪುರುಷರಿಗೆ ಒಬ್ರ. ಪುಲ್ಲಿಂಗಕ್ಕೆ ರಹ. बालक और बालिका बालक और बालिका एक साथ खेल रहे हो. ರಹೆ ಹೈ ಆಗ್ಬೇಕಾದ ರಹೆ ಹೋ ಅನ್ನುವಂಥದ್ದು ಒಬ್ರಿಗೆ ಬಳಸ್ತೇವಿ. ಹೋ ಅನ್ನುವಂಥದ್ದು ಏನು ಅಂತಂದ್ರೆ ಇದು ಏಕವಚನಕ್ಕೆ ಬಳಸ್ತೇವಿ. ಹೈ ಆಗ್ಬೇಕದು. ಹೈ ಅನ್ನುವಂಥದ್ದು ಏನ್ ಮಾಡ್ತೇವಿ ನಾವು? ಈ ರೀತಿ ಹೈ ಅನ್ನುವಂಥದ್ದು ಇತ್ತು ಅಂತಂದ್ರ ಇದನ್ನ ಏನ್ ಮಾಡ್ತೇವಿ ನಾವು? ಬಹುವಚನಕ್ಕೆ ಬಳಸ್ತೇವಿ ಲಾಸ್ಟ್‌ಗೆ. ಬಾಲಕ और बालिका एक साथ खेल रहे हैं. ನೋಡ್ರಿ ಇಲ್ಲಿ ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್. 16ನೇ ಪ್ರಶ್ನೆ. उसने एक मोती का हार खरीदा. उसने एक मोती का हार खरीदा. ಅವನು ಒಂದು ಮೋತಿ ಅಂತಂದ್ರೆ ಏನ್ ಹೇಳ್ರಿ? ಪರ್ಲ್‌ಗೆ ಮೋತಿ ಅಂತೇವಿ. ಪರ್ಲ್. ಓಕೆ. ಪರ್ಲ್‌ಗೆ ಏನಂತೇವಿ ನಾವು? ಮೋತಿ ಅಂತೇವಿ. ಹರಳು. ಓಕೆ. ಕನ್ನಡದಲ್ಲಿ ಅದನ್ನ ನಾವು ಮೋತಿಗೆ ರತ್ನ ಅಂತ ಹೇಳಿ ಕರಿತೀವಿ. ಹೌದಾ? ಪರ್ಲ್ ಅಂತ ಹೇಳಿ ಇಂಗ್ಲಿಷ್‌ದಲ್ಲಿ ಕರೆದ್ರೆ ಕನ್ನಡದಲ್ಲಿ ರತ್ನಗಳು. ಅವನು ಒಂದು ರತ್ನದ ಮಾಲೆ ಪರ್ಚೇಸ್ ಮಾಡಿದ ಅಂತ. ಖರೀದ ಅಂದ್ರೆ ಅವನು ಒಂದು ರತ್ನದ ಮಾಲೆ ಪರ್ಚೇಸ್ ಮಾಡ. ಒಂದು ರತ್ನದ ಸರವನ್ನು ಏನ್ ಮಾಡಿದ ಅವನು? ಕೊಂಡ್ಕೊಂಡ ಅಂತ. ಒಂದು ರತ್ನದ ಹೆಂಗ್ ಕೊಂಡ್ಕೋತಾನ ಅವನು? ಇಲ್ಲಿ ಏನೋ ತಪ್ಪಿದೆ ಇಲ್ಲಿ. ಆಪ್ಷನ್ ನಂಬರ್ ಡಿ ಅಂತೂ ಹೋಯ್ತು. ಓಕೆ. ಉಸ್ನೆ ಮೋತಿಯೋ ಕಾ ಏಕ್ ಹಾರ್ ಖರೀದ. ನೋಡ್ರಿ ರತ್ನಗಳ ಒಂದು ನೋಡ್ರಿ ಮೋತಿಯೋ ಕಾ ಅಂದ್ರೆ ರತ್ನಗಳ ಒಂದು ಹಾರ. ಏಕ್ ಹಾರ್. ಏಕ್ ಹಾರ್ ಅಂತಂದ್ರೆ ಒಂದು ಮಾಲೆ ಅಥವಾ ಒಂದು ಸರವನ್ನು ಏನ್ ಮಾಡಿದ ಅವನು? ಒಂದು ಸರವನ್ನು ಖರೀದಿಸಿದ. ಹೌದಾ? ಇದು ಕರೆಕ್ಟ್ ಇದೆ. ಅವನು ಏನು ಮಾಡಿದ? ಅವನು ರತ್ನಗಳ ಒಂದು ಸರವನ್ನು ಖರೀದಿಸಿದ. ಇದು ಸರಿಯಾಗಿರುವಂತಹದ್ದು. ಉಸ್ನೆ ಏಕ ಮೋತಿ ಕಾ. ಒಂದು ರತ್ನದ ಹೆಂಗಿರ್ತೈತಿ? ತಪ್ಪು. ಉಸ್ನೆ ಏಕ ಮೋತಿಯೋ ಕಾ. ನೋಡ್ರಿ ಏಕ್ ಬಂದಿದೆ ಮತ್ತೆ ಇಲ್ಲಿ ಮೋತಿಯೋ ಇದೆ. ಮೋತಿಯೋ ಅನ್ನುವಂಥದ್ದು ಇದು ಬಹುವಚನ. ಸೊ ಇಲ್ಲಿ ಎರಡುಗಳು ಮ್ಯಾಚ್ ಆಗಂಗಿಲ್ಲ. ಆಪ್ಷನ್ ನಂಬರ್ ಸಿ ನು ಹೋಗ್ತೈತಿ. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. 17ನೇ ಪ್ರಶ್ನೆ ನೋಡ್ರಿ. 17ನೇ ಪ್ರಶ್ನೆ. उसे परीक्षा में अनुत्तीर्ण होने की आशा है. ಅವನಿಗೆ ಉಸೆ ಅಂದ್ರೆ ಅವನು ಉಸೆ ಅಂತಂದ್ರೆ ಅವನಿಗೆ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆಗುವ ಆಸೆ ಇದೆ. ಅನುತ್ತೀರ್ಣ ಆಗುವ ಆಸೆ ಇದೆ. ತಪ್ಪು ಇದೆ ಇದು ಒಂದು ವಾಕ್ಯ. ಯಾರಿಗಾದರೂ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆಗುವಂತಹ ಆಸೆ ಇರಂಗಿಲ್ಲ. ಉತ್ತೀರ್ಣ ಆಗುವಂತಹ ಆಸೆ ಇರ್ತೈತಿ. ಆಶಾ ಅಂದ್ರೆ ಆಸೆ. ಹೌದಾ? ಇದು ತಪ್ಪಿದೆ. ಇದು परिवर्तन की आवश्यकता है. उसे परीक्षा में अनुत्तीर्ण होने की सफलता है. ಅಂದ್ರೆ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆಗುವ ಒಂದು ಯಶಸ್ಸು ಇದೆ ಅಂತೆ. ಇದಂತ ವಾಕ್ಯ. उसे परीक्षा में अनुत्तीर्ण होने की कोमलता है. ಅವನಿಗೆ ಅನುತ್ತೀರ್ಣ ಆಗುವಂತಹ ಒಂದು ಕೋಮಲತೆ ಇದೆ ಅಂತ. ತಪ್ಪು. 4ನೇದು ನೋಡ್ರಿ. ಉಸೆ ಪರೀಕ್ಷಾ ಮೇ ಅನುತ್ತೀರ್ಣ ಹೋನೆ ಕಿ ಆಶಂಕಾ ಹೈ. ಆಶಂಕಾ ಅಂತಂದ್ರೆ ಡೌಟ್ ಇದೆ ಅಂತ. ಅವನಿಗೆ ಅನುತ್ತೀರ್ಣ ಆಗುವ ಒಂದು ಆಶಂಕಾ ಅಂತಂದ್ರೆ ಏನು ಅಂತಂದ್ರೆ ಅವನಿಗೆ ಅನ್ಸ್ತಾಕತೈತಿ ಏನು ಅಂತಂದ್ರ ನಾನು ಫೇಲ್ ಆಗ್ತೇನಿ ಅಂತ. ಓಕೆ. ಶಂಕೆ ಇದೆ ಅವನಿಗೆ. ಏನಂತ ಹೇಳ್ತೀವಿ ನಾವು? ಶಂಕೆ ಇದೆ. ಓಕೆ. ಭಯ ಇದೆ. ಡೌಟ್ ಇದೆ. ಅದಕ್ಕೆ ಆಶಂಕ ಅಂತ ಕರಿತೀವಿ. ಅವನಿಗೆ ಅನುತ್ತೀರ್ಣ ಆಗುವಂತ ಒಂದು ಶಂಕೆ ಇದೆ. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್. ನೆಕ್ಸ್ಟ್ 18ನೇ ಪ್ರಶ್ನೆ. ಉಸೆ ಶಕ್ ಮತ್ ಕರೋ. ಅವನಿಗೆ ಅಂದ್ರೆ ಶಕ್ ಅಂತಂದ್ರೆ ಏನ್ ಹೇಳ್ರಿ? ಡೌಟ್ ಮಾಡೋದು. ಅವನಿಗೆ ಡೌಟ್ ಮಾಡಬೇಡಿ. ಅವನಿಗೆ ಡೌಟ್ ಮಾಡಬೇಡ್ರಿ. ಇದಂತ ವಾಕ್ಯ. ಅವನಿಗೆ ಡೌಟ್ ಮಾಡಬೇಡ್ರಂತೆ. ಉಸ್ ಪರ್ ಶಕ್ ಮತ್ ಕರೋ. ಅವನ ಮೇಲೆ
ಅವನ ಮೇಲೆ ಏನು ಮಾಡಬಾರ್ದು, ಅವನ ಮೇಲೆ ಡೌಟ್ ಮಾಡಬೇಡ, ಅವನ ಮೇಲೆ ಡೌಟ್ ಮಾಡಬೇಡ, ಸರಿ ಆನ್ಸರ್ ಇದು. ಪರಿವರ್ತನೆಗೆ ಅವಶ್ಯಕತೆ ಇತ್ತು. ಉಸ್ಮೆ ಉಸ್ಮೆ ಪರ್ ಶಕ್ ಮತ್ ಕರೋ, ಅವನ ಮೇಲೆ, ಅವನ ಉಸ್ಮೆ ಅವನಲ್ಲಿ ಮೇಲೆ, ಅವನಲ್ಲಿ ಉಸ್ಮೆ ಅಂತಂದ್ರ ಅವನಲ್ಲಿ ಮೇಲೆ ಡೌಟ್ ಮಾಡಬೇಡ, ಅವನಲ್ಲಿ ಮೇಲೆ ಡೌಟ್ ಮಾಡಬೇಡ, ತಪ್ಪು. ಉಸ್ಸೆ ಶಕ್ ಮತ್ ಕರೋ, ಅವನಿಂದ ಡೌಟ್ ಮಾಡಬೇಡ, ಅವನಿಂದ ಡೌಟ್ ಮಾಡಬೇಡ, ಇದು ತಪ್ಪು. ಉಸ್ ಪರ್ ಶಕ್ ಮತ್ ಕರೋ, ಅವನ ಮೇಲೆ ಡೌಟ್ ಪಡಬೇಡ, ಇದು ಸರಿ ಆನ್ಸರ್. ಮೈ ಮೇರಿ ಕಲಂ ಸೆ ಲಿಖ್ತಾ ಹೂಂ, ನಾನು ನನ್ನ ಪೆನ್ನಿನಿಂದ ಬರೆಯುತ್ತೇನೆ, ನಾನು ನನ್ನ ಪೆನ್ನಿನಿಂದ ಬರೆಯುತ್ತೇನೆ. ಹೌದಾ? ಈಗ ನೋಡಿಲ್ಲಿ ನಾನು ಮೈ ಮೇರಿ ಬರಂಗಿಲ್ಲ ಇಲ್ಲಿ, ಮೈ ಬಂದ ತಕ್ಷಣ ಇಲ್ಲಿ ಅಪ್ನಿ ಅನ್ನುವಂಥದ್ದು ಹಾಕ್ತೇವೆ ನಾವು ಇಲ್ಲಿ. ಓಕೆನಾ? ಹಮ್ ಮೇರಿ ಕಲಂ ಸೆ ಲಿಖ್ತಾ ಹೂಂ, ನಾವು ನನ್ನ ಪೆನ್ನಿನಿಂದ ಬರೆಯುತ್ತೇನೆ. ನೋಡ್ರಿ ತಪ್ಪು. ಮೈ ಹಮಾರಿ ಕಲಂ ಸೆ ಲಿಖ್ತಾ ಹೂಂ, ನಾನು ನಮ್ಮ ಪೆನ್ನಿನಿಂದ ಬರೀತೀನಿ ಅಂತ, ತಪ್ಪು. ಪರಿವರ್ತನದ ಅವಶ್ಯಕತೆ ಇದೆ. ಮೈ ಅಪ್ನಿ ಕಲಂ ಸೆ ಲಿಖ್ತಾ ಹೂಂ, ನಾನು ನಾನು ನನ್ನದೇ ನನ್ನದೇ ಇರುವಂತಹ ಪೆನ್ನಿನಿಂದ ಬರಿತಾ ಇದ್ದೇನೆ. ಇದು ಸರಿ ಆನ್ಸರ್, ಆಪ್ಷನ್ ನಂಬರ್ ಡಿ. 20ನೇ ಪ್ರಶ್ನೆ. उच्चारण उच्चारण शब्द रखना भाषा की पहली आवश्यकता है. ಇಲ್ಲಿ ಶಬ್ದನೇ ತಪ್ಪು ಕೊಟ್ಟಾರ, ಉಚ್ಚಾರಣ ಇರಂಗಿಲ್ಲ, ಉಚ್ಚಾರಣ ಆಗ್ಬೇಕದು. ಉಚ್ಚಾರಣ ಶಬ್ದ ರಖನಾ, ಉಚ್ಚಾರಣ ಶಬ್ದ ಇಡುವುದು ಅಂದ್ರೆ ಹೇಳುವುದು, ಉಚ್ಚಾರಣ ಶಬ್ದ ಮಾಡುವುದು ಭಾಷೆಯ ಮೊದಲ ಅವಶ್ಯಕತೆ ಇದೆ. ಆಪ್ಷನ್ ನಂಬರ್ ಉಚ್ಚಾರಣನ ಇದೆ ನೋಡ್ರಿ, ಇಲ್ಲಿಯೂ ಕೂಡ ತಪ್ಪು, ಇದನ್ನು ತಪ್ಪು. ಉಚ್ಚಾರಣ ಬರಂಗಿಲ್ಲ, ಉಚ್ಚಾರಣ, ಈ ರೀತಿ ಉಚ್ಚಾರಣ ಬರಿಬೇಕು. ಇಲ್ಲಿದೆ ನೋಡ್ರಿ, ಉಚ್ಚಾರಣ ಈ ರೀತಿ ಬರಬೇಕು. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. ಓಕೆ, 20 ಕ್ವಶನ್ಸ್ ಅಂತೂ ಇಲ್ಲಿವರೆಗೆ ನಾವು ಮಾಡಿದ್ವಿ. ಈಗ ನೆಕ್ಸ್ಟ್ ಇದೇ ರೀತಿ ಇರುವಂಥದ್ದು ಕ್ವಶನ್ಸ್ಗಳಿದಾವೆ. ಅವುಗಳನ್ನ ಒಂದು ಸ್ವಲ್ಪ ಏನು ಮಾಡ್ರಿ ನೀವು ಅಂತಂದರೆ ಪ್ರಾಕ್ಟೀಸ್ ಮಾಡಿದ್ರೆ ಅಂತಂದರೆ ಒಳ್ಳೆಯ ರೀತಿಯಿಂದ ನೋಡ್ಕೋಬಹುದು. ಈ ಒಂದು ಬುಕ್ ರೋಜ್ಗಾರ್ ವಿತ್ ಅಂಕಿತ್ ರವರ ಒಂದು ಬುಕ್ ಇದೆ. ಸೊ ನೀವು ಅದನ್ನು ತೊಗೊಂಡು ನೀವು ರೆಫರ್ ಮಾಡಬಹುದು. ಯಾವ ರೀತಿ ಇರ್ತೈತೆ ಅನ್ನೋದನ್ನು 20 ಕ್ವಶನ್ಸ್ಗಳನ್ನ ಬಿಡಿಸಿ ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಟ್ಟೇನೆ. ಯಾವ ರೀತಿ ತಪ್ಪುಗಳು ಇರ್ತವೆ ಏನೆಲ್ಲ ಅಂತೇಳಿ. ಇವು ಎಲ್ಲನೂ ಲೇಟೆಸ್ಟ್ ಆಗಿರುವಂತಹ 2024ರಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳಿದಾವು. ಅವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ಮತ್ತೆ ಏನಾದರೂ ಡೌಟ್ಸ್ಗಳಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ಸೊ ಆದಷ್ಟು ಎಲ್ಲರಿಗೂ ಕೂಡ ಏನು ಮಾಡಿರಿ, ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಎಲ್ಲ ಗುಂಪುಗಳಲ್ಲಿ, ಎಲ್ಲ ಗ್ರೂಪ್ಸ್ಗಳಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಆಮೇಲೆ ಲೈಕ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡದೇ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲನ್ನು. ಎಲ್ಲ ಟಾಪಿಕ್ಸ್ಗಳನ್ನ ಬೇಗನೆ ನಾವು ಈಗ ಮುಗಿಸೋಣಂತೆ. ಓಕೆನಾ? ಮತ್ತೆ ನಾನು ಮುಂದಿನ ಒಂದು ಟಾಪಿಕ್ದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಸ್ಟಡಿ ಮಾಡ್ತಾ ಇರಿ. ಧನ್ಯವಾದಗಳು. ಜೈ ಹಿಂದ್.